KA ಕಡೆಯಿಂದ ಲೇಟೆಸ್ಟ್ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಕಾಲಿಂಗ್ ಯಾವಾಗಪ್ಪ ಶುರು ಆಗ್ಬೋದು ಅಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವಾಗ ರೀಸೆಂಟಾಗಿ ಏನೇನು ಡೆವಲಪ್ಮೆಂಟ್ ಆಗಿದೆ ಎಲ್ಲದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಮತ್ತು ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಅನ್ನೋ ಡೇಟು ಕೂಡ ನಿಮಗೆ ಅಪ್ರಾಕ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಫಸ್ಟು KA ಕಡೆಯಿಂದ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ನೋಡೋಣ. ಇಲ್ಲಿ KA ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಸ್ಪೆಷಲ್ ಕ್ಯಾಟಗರಿದು ಆಫ್ಲೈನಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಂಡ್ರು ಮತ್ತು ಯಾರ್ಯಾರಿಗೆ ಪೆಂಡಿಂಗ್ ಅಂತ ಬರ್ತಿತ್ತಲ್ಲ ಅವ್ರದ್ದೆಲ್ಲ ಎಲಿಜಿಬಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಮೊದಲೇ ಒಂದು ಲಿಸ್ಟ್ನ ಬಿಟ್ಟಿದ್ರು. ಅಲ್ಲಿ ಸಾಕಷ್ಟು ಜನದ ಏನಿತ್ತು ಅಂದರೆ ಪೆಂಡಿಂಗ್ ಅಂತ ಇತ್ತು, ಎಲಿಜಿಬಲ್ ಅಂತಲೂ ಇರಲಿಲ್ಲ, ನಾಟ್ ಎಲಿಜಿಬಲ್ ಅಂತಲೂ ಕೂಡ ಇರಲಿಲ್ಲ. ಇಲ್ಲಿ ಪೆಂಡಿಂಗ್ ಅಂತ ಯಾರ್ದೇ ಅದಿತ್ತಲ್ಲ ಎಲ್ಲರದು ಕೂಡ ಇವಾಗ ಕರೆಕ್ಷನ್ ಮಾಡಿದರೆ ಎಷ್ಟೊಂದು ಜನದ ಎಲಿಜಿಬಲ್ ಬಂದಿದೆ, ಎಷ್ಟೊಂದು ಜನ ನಾನ್ ಎಲಿಜಿಬಲ್ ಬಂದಿದೆ. ಹೊಸ ಲಿಸ್ಟ್ನ ಬಿಟ್ಟಿದ್ರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರೋರು ನೋಡ್ಕೊಳ್ಳಿ, ಸರಿನಾ? ಇವಾಗ ನೆಕ್ಸ್ಟ್ ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಎಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಯಾವಾಗ ಅಂತ. ಯಾಕೆಂದರೆ ಸಾಕಷ್ಟು ತಿಂಗಳಿಂದ ವೆಯ್ಟ್ ಮಾಡ್ತಾ ಇರೋ ಕೌನ್ಸಿಲಿಂಗ್ಗೋಸ್ಕರ. ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬಿಡ್ತಾಯಿಲ್ಲ, ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಮಾಡ್ತಾಯಿಲ್ಲ. ಹಾಗಾದರೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋ ಡೌಟ್ ಇದ್ದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಅದ್ರ ಬಗ್ಗೆ ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ಎಡ್ಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಈಗ ಇದು ಹೊಸ ಕೋರ್ಸ್ ಆಗಿರುತ್ತೆ. ಈ ಒಂದು ಕೋರ್ಸ್ನ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನೀವೇ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಎಡಿಸ್ ಮಾಡಿ ಅಂತ ಏನು ಸರ್ಚ್ ಮಾಡ್ತಾ ಇರ್ತೀರಾ, ಇದೇ ರೀತಿ ನಿಮ್ಮ ವೆಬ್ಸೈಟ್ ಬರುತ್ತೆ. ಈ ರೀತಿ ಸರ್ಚ್ ಮಾಡಿದಾಗ ಆ ರೀತಿ ಒಂದು ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ. ನೀವು ಇಂಜಿನಿಯರಿಂಗು ಯಾವುದೇ ಕಾಲೇಜಲ್ಲಾರು ಓದಿ ಅಥವಾ ಎಷ್ಟೇ ಲಕ್ಷ ಕೊಟ್ಟಾರು ಓದಿ ಅದ್ರ 4 ವರ್ಷ ಮುಗಿಸ್ಕೊಂಡ್ಬಂದರೂ ಕೂಡ ಎಷ್ಟು ಜನಕ್ಕೆ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇರಲ್ಲ. ಇವಾಗ ನೀವು ಏನಾದರೂ ಒಂದು ಸ್ಕಿಲ್ನ ಗೈನ್ ಮಾಡಬೇಕಂದ್ರೆ ನಿಮ್ಮ ಅಡ್ಮಿಷನ್ ಫೀಸ್ ಜೊತೆ ಒಂದು ಸ್ಕಿಲ್ ಗೈನ್ ಮಾಡ್ಕೊಳ್ಳೋಕೆ ಒಂದು ಫೀಸ್ನ ಅರೇಂಜ್ ಮಾಡ್ಕೊಳ್ಬೇಕಂದ್ರೆ ಒಂದು ಕೋರ್ಸ್ನ ಬೈ ಮಾಡಿ, ನಿಮಗೆ ಕೂಪನ್ ಕೋಡ್ನ ಯೂಸ್ ಮಾಡಿ KECT 2024 ಅಂತ, ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇವಾಗ ಯಾರ್ಯಾರು KECT ಕೋರ್ಸ್ನ ಪರ್ಚೇಸ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ ಕೇಳ್ತಿದ್ದು ಒಂದು ಕಾಲೇಜ್ ಲಿಸ್ಟ್ನ ಕೊಡಿ ನಮ್ಮ ರ್ಯಾಂಕಿಂಗಿಗೆ ಅಂತ. ನಿಮಗೆ ಸಂಡೇ 10 ಗಂಟೆಗೆ ಕರೆಕ್ಟಾಗಿ ಶಾರ್ಪಾಗಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ನಿಮ್ಮ ರ್ಯಾಂಕಿಂಗಿಗೆ ಯಾವ ರೀತಿ ಕಾಲೇಜನ್ನು ಲಿಸ್ಟ್ ಮಾಡಬೇಕು ಅನ್ನೋದನ್ನ ಒಂದು ಲಿಸ್ಟ್ PDF ಇಲ್ಲಿ ಅನೌನ್ಸ್ ಮಾಡ್ತೀನಿ ನಿಮಗೆ. ಮತ್ತು ವಿಡಿಯೋ ಕೂಡ ಬರುತ್ತೆ ಈ ಸಂಡೇ 10 o'clock ಬೆಳಿಗ್ಗೆ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲರಿಗೂ ಕೂಡ ಇವಾಗ ಏಜ್ 18-19 ಇರುತ್ತೆ. ಇವಾಗ 4 ವರ್ಷ ಡಿಗ್ರಿ ಮುಗಿಸ್ತೀರಾ, ಅವಾಗ ಎಷ್ಟು ಜನ ಕೇಸಸ್ ಸಿಕ್ಕಿದೆ ಅನ್ನೋದು ಇಲ್ಲೇ ನೋಡ್ಕೊಬಿಡಿ. ಇಲ್ಲಿ 2,000 ಜನ ವೋಟ್ ಮಾಡಿದರೆ, ಚಾನಲ್ಗೆ ಜಾಯ್ನ್ ಆಗಿರೋದು 5,000. ಇಲ್ಲಿ 6% ಜನಕ್ಕೆ ಕೆಲಸ ಸಿಕ್ಕಿದೆ. ಮಿಕ್ದವ್ರು ಎಲ್ಲಿ ಹೋಗಬೇಕು? ಎಲ್ಲರೂ ಕೂಡ 15 ವರ್ಷ ಓದಿರೋರೆ. ಯಾಕೆ ಅಂದರೆ ಸಿಕ್ಕಿಲ್ಲ ಏನಂದರೆ ಕಾಂಪಿಟೇಷನ್ ಅಷ್ಟು ಹೈ ಲೆವೆಲ್ ಇದೆ ಇವಾಗ ಜಾಬ್ ಮಾರ್ಕೆಟಲ್ಲಿ. ನೀವು ಜಸ್ಟು ಡಿಗ್ರಿ ಮುಗಿಸ್ಕೊಂಡು ಹೋಗಿದ ತಕ್ಷಣ ನಿಮಗೆ ಕೆಲಸ ಸಿಗಲ್ಲ ಅಷ್ಟು ಈಸಿಯಾಗಿ. ನೀವು ಸ್ಕಿಲ್ ಅನ್ನೋದನ್ನ ಗೈನ್ ಮಾಡಿರಲೇಬೇಕಾಗುತ್ತೆ. ಎಲ್ಲರಿಗಿಂತ ಬೆಟರ್ ಆಗಿದ್ರೆ ಮಾತ್ರ ನಿಮಗೆ ಒಂದು 6% ಬರ್ತೀರಾ. ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಇರ್ತೀರಾ, ಕೆಲಸ ಸಿಗದೇನೆ ಮನೇಲಿ ಕೂತ್ಕೋಬೇಕಾಗುತ್ತೆ, ಸರಿನಾ? ಅದಕ್ಕೋಸ್ಕರ ಎಫರ್ಟ್ ಹಾಕಿ ಇಂಜಿನಿಯರಿಂಗಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು KECT ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕೆಂದರೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರೋ ತಿಂಗಳನ್ಗಟ್ಟಲೆ, ಆದರೆ ಕೌನ್ಸಿಲಿಂಗ್ ಮಾತ್ರ ಸ್ಟಾರ್ಟ್ ಆಗ್ತಾಯಿಲ್ಲ. ಇವಾಗ ರೀಸೆಂಟಾಗಿ ಏನು ಡೆವಲಪ್ಮೆಂಟ್ ಆಗಿದೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಒಂದು ನೀಟ್ ರಿಸಲ್ಟ್ ಬಗ್ಗೆ ಕೇಸ್ ಇತ್ತಲ್ಲ ನೆನ್ನೆ, ಅದು ಬಂದ್ಬಿಟ್ಟು ಇವಾಗ ಪೋಸ್ಟ್ಪೋನ್ ಆಗಿದೆ. ಫೈನಲ್ ಡಿಸಿಷನ್ ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ನಿಮಗೆ ಜುಲೈ 18ನೇ ತಾರೀಕು ಅಂತ ಹೇಳಿದರೆ, ಅಂದರೆ ನೆಕ್ಸ್ಟ್ ಗುರುವಾರ ಬಂದ್ಬಿಟ್ಟು ಒಂದು ರಿಸಲ್ಟ್ನ ಕೊಡ್ತೀವಿ ಅಂತ ಹೇಳಿದರೆ, ಅವಾಗ ಹಿಯರಿಂಗ್ ಇದೆ, ನೋಡ್ಬೇಕು ಅವತ್ತು ಏನಾಗುತ್ತೆ ಅಂತ. ಅದ್ರ ಮೇಲೆ ನಿಮ್ಮ KECT ಕೌನ್ಸಿಲಿಂಗ್ ಭವಿಷ್ಯ ನಿಂತಿರುತ್ತೆ. ಯಾಕೆಂದರೆ KE ಮಾಡ್ತಿರೋದು KECT ಮತ್ತು ನೀಟ್ ಕೌನ್ಸಿಲಿಂಗ್ ಕಂಬೈನ್ ಮಾಡ್ತಾ ಇರೋ. ಹಾಗಾದರೆ ಕೌನ್ಸಿಲಿಂಗ್ ಯಾವಾಗ, ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿದ್ರೆ, ಇಲ್ಲಿ ಕೌನ್ಸಿಲಿಂಗ್ ಅಂದರೆ ಏನಿಲ್ಲ, ಜಸ್ಟ್ ನಿಮಗೆ ಸಿಂಪಲ್ಲಾಗಿ ಇವಾಗ ಏನು ಮಾಡ್ತಾರೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ. ಡೌನ್ಲೋಡ್ ಮಾಡ್ಕೋತು ಅಂದರೆ ಕೌನ್ಸಿಲಿಂಗ್ಗೆ ಎಂಟರ್ ಆಗೋಕ್ಕೆ ನೀವೇನೋ ಇನ್ನೂ ಹತ್ತತ್ರ ಬಂದಿದ್ದೀರಾ ಅಂತ. ಇವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸು ಮತ್ತು ಫೀಸ್ ಸ್ಟ್ರಕ್ಚರ್ ಬರುತ್ತೆ. ಅವೆರಡೂ ಕೂಡ ಬಂದಾದಮೇಲೆ ನಿಮಗೆ ನೆಕ್ಸ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗಲೇ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಆವಾಗ ನೀವೊಂದು ಆಪ್ಷನ್ ಎಂಟ್ರಲ್ಲಿ ನೀವು ಕಾಲೇಜ್ ಲಿಸ್ಟ್ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮನೆಯಲ್ಲಿ, ಟಾಪ್ ಕಾಲೇಜು, ಬಾಟಮ್ ಕಾಲೇಜು, ನಿಮ್ಮ ರ್ಯಾಂಕಿಂಗ್ಗೆ ಯಾವ ರೀತಿ ಸೀಟ್ ಸಿಗಬೇಕು ಅಂತೆಲ್ಲನೂ ಕೂಡ, ಆವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಆ್ಯಕ್ಟಿವೇಟ್ ಆಗಿದ ತಕ್ಷಣ ನಿಮ್ಮ ಯೂಸರ್ ID, ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕೀ ಏನಿರುತ್ತಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಆ 3 ಕೂಡ ಹಾಕ್ಬಿಟ್ಟು ಲಾಗಿನ್ ಆಗಿ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ ಒಂದು ಪ್ರೋಸೆಸ್ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಇವಾಗ 18ನೇ ತಾರೀಕುವರೆಗೂ ಕೂಡ ನಿಮಗೆ 100% ಶೋರ್ ಆಗಿ ಹೇಳ್ಬೋದು ಯಾವುದೇ ಥರದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಲ್ಲ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಲ್ಲ. ನಿಮಗೆ ಎಲ್ಲರಿಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ, ಆ್ಯಸ್ ಪರ್ ಕರೆಂಟ್ ಸಿಚುಯೇಷನ್ನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಇರೋದು. ಇವಾಗ ಕರೆಂಟ್ ಸಿಚುಯೇಷನ್ ಪ್ರಕಾರ ನಿಮಗೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಈ ತಿಂಗಳು ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಹೋಗೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ತುಂಬಾ ಡಿಲೇ ಆಗ್ತಿದೆ, ಒಂದು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ.
ಇವೆರಡು ಡೇಟ್ನ ಇಟ್ಕೊಳ್ಳಿ. ಈ ತಿಂಗಳು ಕೊನೆ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಲಾಸ್ಟ್ ವೀಕಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಿ, KFC ನ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾರೆ, ಇಲ್ಲಾಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅಪ್ಡೇಟ್ಸ್